ಶಾಂತವಾಗಿ ದಯವಿಟ್ಟು ಎಲ್ಲರೂ. ಏನಾಗಿದೆ ಇವತ್ತು ಹೋರಾಟದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ವಿ. ನಮಗೆ ಮೀಸಲಾತಿ ಕಲ್ಪಿಸುವಂತ ವಿಷಯದಲ್ಲಿ ಅನ್ಯಾಯವಿದ್ದಂತ ರಾಜ್ಯ ಸರ್ಕಾರ ಅನೇಕ ರೀತಿಯ ಆಯೋಗಗಳನ್ನು ರಚಿಸಿತು. ನ್ಯಾಯಮೂರ್ತಿ ಸದಾಶಿವ ಆಯೋಗ ರಚಿಸಿದಂತ ಸಂದರ್ಭದಲ್ಲಿ ಸಮುದಾಯಗಳಿಗೆ ಅನ್ಯಾಯ ಅಂತ ಹೇಳಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಹಮ್ಮಿಕೊಟ್ವಿ. ಆ ಹೋರಾಟದ ಪ್ರತಿಫಲವಾಗಿ ಸದಾಶಿವ ಆಯೋಗವನ್ನು ಶಾಶ್ವತವಾಗಿ ಮಳೆ ಹೊಡೆಯುವಂತ ಕೆಲಸವನ್ನು ಮಾಡಿದ್ವಿ ಬಂಧುಗಳೇ. ಅದ ನಂತರ ಮಾಧುಸ್ವಾಮಿ ನೇತೃತ್ವದ ಸದನ ಸಮಿತಿ ರಚನೆ ಆಯಿತು. ಅತ್ತಿ ಬಂಜಾರ, ಬೋವಿ, ಕೊರ್ಚಾ, ಕುರುಮ, ಎಡಗೈ ಸಮುದಾಯ, ಬಲಗೈ ಸಮುದಾಯಗಳಿಗೆ ಮಾಧುಸ್ವಾಮಿ ನೇತೃತ್ವದ ಆಯೋಗ ಒಂದು ರೀತಿಯ ಮೀಸಲಾತಿಯನ್ನು ಕೊಡ್ತು. ಆ ಮೀಸಲಾತಿಯಲ್ಲೂ ಕೂಡ ನಮಗೆ 4% ಸಿಕ್ತು ಅಂತ ಹೇಳಿ ಬಂಜಾರ, ಬೋವಿ, ಕೊರ್ಚಾ, ಕುರುಮ ಸಮುದಾಯದ ಎಲ್ಲ ನಾಯಕರು, ಕಾರ್ಯಕರ್ತರು ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡ್ವಿ. ಅದರ ಪ್ರತಿಫಲವಾಗಿ ಅದನ್ನು ಕೂಡ ನಾವು ಕೊನೆ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ನಂತರದಲ್ಲಿ ಜನರಿಗೆ ದಿಕ್ಕು ತಪ್ಪಿಸಿ ಅಸ್ತಿತ್ವಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ನಿಮಿಷ ಆಯೋಗವನ್ನು ರಚಿಸಿ 2 ತಿಂಗಳ ಅವಧಿ ಕೊಡ್ತು. 2 ತಿಂಗಳ ಅವಧಿಯಲ್ಲಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ಸಲ್ಲಿಸಿದ್ದಾರೆ. ಬಂಧುಗಳೇ, ವರದಿಯಲ್ಲಿ ಬಹಳ ಅನ್ಯಾಯ ಸಮುದಾಯಗಳಿಗೆ ಕೊಟ್ಟಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ನಮಗೆ ಮೀಸಲಾತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಆ ಸಮುದಾಯಗಳ ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಸ್ಥಿತಿಗತಿಗಳನ್ನು ಆಧರಿಸಿ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡಬೇಕು. ಆದ್ರೆ ನಾಗಮೋಹನ್ ದಾಸ್ ಅವರು ಆಯೋಗದ ವರದಿಯಲ್ಲಿ ಒಟ್ಟು 42 ಅಂಶಗಳನ್ನು ಆಧಾರವಿಟ್ಟುಕೊಂಡವರು ಮೀಸಲಾತಿಯನ್ನು ವಿಂಗಡಣೆ ಮಾಡಿದ್ರು. ಅದರಲ್ಲಿ 23 ಅಂಶಗಳ ಗಮನದಲ್ಲಿ ಇಟ್ಕೊಂಡು ಆ 23 ಅಂಶಗಳಲ್ಲಿ ನಮ್ಮ ಸಮುದಾಯಗಳು, ಬಂಜಾರ, ಬೋವಿ, ಕೊರ್ಚಾ, ಕುರುಮ ಸಮುದಾಯಗಳು ಇತರೆ ಸಮುದಾಯಗಳಿಗಿಂತ ತುಂಬಾ ತುಳಿತಕ್ಕೊಳಗಾಗಿದೆ ಅನ್ನುವಂತ ಅಂಶವನ್ನ ನಾಗಮೋಹನ್ ದಾಸ್ ಅವರು ತನ್ನ ವರದಿಯಲ್ಲಿ ಹೇಳಿದ್ದಾರೆ. ಇದನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಗಮನಿಸಲಿಲ್ಲ. ಯಾವುದೋ 7 ಅಂಶಗಳಲ್ಲಿ ಈ ಸಮುದಾಯಗಳು ಮೇಲಿದೆ ಅನ್ನುವಂತ ಕಾರಣಕ್ಕೆ ಈ ಸಮುದಾಯಗಳಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡಿದ್ರು. ರಾಜ್ಯದಲ್ಲಿ 28 ಲಕ್ಷ ಪಾಪ್ಯುಲೇಷನ್ ಇದೆ. 28 ಲಕ್ಷ ಅಲ್ಲ ಸ್ವಾಮಿ, ನಾವು 40 ಲಕ್ಷಕ್ಕೂ ಜಾಸ್ತಿ ಇದ್ದೇವೆ. ನಿಮ್ಮ ನಾಗಮೋಹನ್ ದಾಸ್ ಅವರು ಪೂರ್ಣ ಪ್ರಮಾಣದ ಸಮೀಕ್ಷೆಯನ್ನು ಮಾಡಿಲ್ಲ. ಇನ್ನೂ ಸಮೀಕ್ಷೆಗಳು ಆಗ್ಬೇಕಾಗಿದೆ. ಆದ್ರೆ ಅವರು ಮಾಡಿರ್ತಕ್ಕಂಥ ಸಮೀಕ್ಷೆಯಲ್ಲಿ ನಮಗೆ 28 ಲಕ್ಷಕ್ಕೆ 4%, 30 ಲಕ್ಷಕ್ಕೆ 6% ಕೊಟ್ಟಿದ್ದಿಲ್ಲ ಸ್ವಾಮಿ. ಇದು ನ್ಯಾಯನ? ನೀವು ಹೇಳ್ಬೇಕು. ನಮ್ಮ ಜನ ಯಾವುದೇ ಕಾರಣಕ್ಕೂ ಇಲ್ಲಿಂದ ಕದಲಲ್ಲ, ಬಿಟ್ಟು ಹೋಗಲ್ಲ. ನಮ್ಮ ನಾಯಕರು ಈಗಾಗಲೇ ಹೇಳಿದ್ದಾರೆ, ಅವ್ರು ಏನು ಆದೇಶವನ್ನು ಕೊಡ್ತಾರೆ ಆ ಆದೇಶದಿಂದ ನಾವು ಇರ್ತೀವಿ. ನಮಗೆ ಮೀಸಲಾತಿ ನ್ಯಾಯ ಸಿಗುವವರೆಗೂ ಈ ಜಾಗದಿಂದ ನಾವು ಕದಲಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರ. ಧನ್ಯವಾದ. ಭಾರತ್ ಮಾತಾ ಕಿ ಜೈ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.